ಹಲವಾರು ದಿನಗಳಿಂದ ಇವತ್ತೊಂದು ತೀರ್ಮಾನ. ನಮಗೆ ಬೊಮ್ಮನಹಳ್ಳಿ ಗ್ರಾಮಕ್ಕೆ ಒಂದು ಸ್ಮಶಾನ ಬೇಕಾಗಿತ್ತು. ಸ್ಮಶಾನ ಡಿ ಸಿ ಆದೇಶದ ಪ್ರಕಾರ ನಮಗೆ ಮಂಜೂರಾಗಿದೆ. ಏನು ಪಾಣಿ 63ನೇ ಸರ್ವೆ ನಂಬರಲ್ಲಿ ಈ ಸ್ಮಶಾನ ಗುರುತಿಸ್ಕೊಡ್ಬೇಕಂತೇಳಿ ಸುಮಾರು ಬಾರಿ ನಮ್ಮ ಗ್ರಾಮಸ್ಥರು ಮತ್ತು ನಾವೆಲ್ಲ ಕೂಡ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ವಿ. ಏನು ಸ್ಮಶಾನ ಗುರುತಿಸಿ ನಮಗೆ ಅದ್ಬಸ್ತ್ ಮಾಡಿಕೊಡಿ. ಯಾಕಂದರೆ ಜನ ಯಾರಾದರೂ ತೀರ್ಕೊಂಡ್ರೆ ಎತ್ಕೊಂಡು ಕೆರೆಯಲ್ಲಿ ಹಾಕಬೇಕು, ಇಲ್ಲ ನಮ್ಮ ಜಮೀನುಗಳು ಹಾಕೋಬೇಕು. ಸ್ಮಶಾನ ಬೇಕು ಅಂತೇಳಿ ಗುರುತಿಸಿದಾಗ ಒಂದು 3 ತಿಂಗಳ ಹಿಂದೆ ಒಂದು ಸಲ ಸರ್ವೆ ಮಾಡಿ ಕಂದಾಯ ಇಲಾಖೆಯವ್ರು ಬಂದು ಸರ್ವೆ ಆಫೀಸರ್ ಎಲ್ಲ ನೀಟಾಗಿ ಬಂದು ಅದ್ಬಸ್ತ್ ಗುರುತಿಸಿ ಟ್ರೆನ್ಸ್ ಹೊಡಿಸಿ ಕೊಟ್ಟಿದ್ದರು. ಮತ್ತೆ ಅದು ಸರ್ವೆ ಸರಿಯಾಗಿಲ್ಲ ಅಂತೇಳಿ ಮತ್ತೆ ಮುಚ್ಚಾಕಿದ್ರು. ಮತ್ತೆ ಗ್ರಾಮಸ್ಥರು ಮತ್ತು ನಾವೆಲ್ಲ ಎಲ್ಲರೂ ಸೇರಿ, ಗ್ರಾಮಸ್ಥರು ನಾನು ಎಲ್ಲ ಸೇರಿ ಮತ್ತೆ ಹೋರಾಟಗಳು ಮಾಡಿ ಮತ್ತೆ ಕಂದಾಯ ಇಲಾಖೆಗೆ ಮತ್ತೆ ಸರ್ವೆಗೆ ಕೊಟ್ಟು ಮತ್ತೆ ಹೋರಾಟದ ಮುಖಾಂತರ ಕಾನೂನು ಚೌಕಟ್ಟಿನಲ್ಲಿ ನ್ಯಾಯ ಕೇಳಿದ್ವಿ. ಏಕೆಂದರೆ ನಮ್ಮ ಸ್ಮಶಾನವನ್ನು ನಮ್ಗೆ ಎಲ್ಲಿ ಪಾಣಿ ಇದೆಯೋ, ನಮ್ಗೆ ಎಲ್ಲಿ ಅದ್ಬಸ್ತ್ ಆಗಿದೆಯೋ, ಎಲ್ಲಿ ಸರ್ವೆ ಆಗಿ ಗುರುತಿಸಿದಾರೋ ಅದನ್ನು ನಮಗೆ ಅದ್ಬಸ್ತ್ ಮಾಡಿ ನಮಗೆ ಇದು ಮಾಡಿಕೊಡಿ, ಒಂದು ಅದ್ಬಸ್ತ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಮತ್ತೆ ಅರ್ಜಿ ಹಾಕಿದ್ವಿ ನಾವೆಲ್ಲರೂ ಕೂಡ. ಮತ್ತು ಇವತ್ತು ಪೊಲೀಸರ ಸಮ್ಮುಖದಲ್ಲಿ ಮತ್ತು ನಮ್ಮೆಲ್ಲ ಕಂದಾಯ ಇಲಾಖೆಯವರು ಬಂದು, ಸರ್ವೆ ಆಫೀಸರ್ಸ್ ಎಲ್ಲರೂ ಬಂದು ಕೂಡ ಏನು ಒತ್ತುವರಿ ಆಗಿತ್ತೋ ಈ ಜಾಗ, ಆ ಒತ್ತುವರಿ ತೆರವುಗೊಳಿಸಿ ಟ್ರೆನ್ಸನ್ ಮಾಡಿಸಿ ನಮಗೆ ಅದ್ಬಸ್ತ್ ಎಲ್ಲ ಗುರುತಿಸಿ ನೀಟಾಗಿ ನಮಗೆ ಕಾನೂನು ಚೌಕಟ್ಟಿನಲ್ಲಿ ಕಂದಾಯ ಇಲಾಖೆಯವರು ನಮಗೆ ಒಂದು ಜಾಗವನ್ನು ಗುರುತಿಸ್ಕೊಟ್ಟಿದ್ದಾರೆ. ಯಾವ 78 ಸರ್ವೆ ನಂಬರ್ನ 25 ವರ್ಷದಿಂದ ಕೊಂಡ್ಕೊಂಡೆ. ಕ್ರಾಯ್ ಕೊಂಡ್ಕೊಂಡಿದ್ದಾದಮೇಲೆ ನಾನೇ ಸಾಗುವಳಿ ಮಾಡ್ತಾಯಿದ್ದೆ. ಸಾಗುವಳಿ ಮಾಡ್ತಿರ್ಬೇಕಾದ್ರೆ ಹೋದ ವರ್ಷ ಇಲ್ಲಿ ಒಂದು ಕೃಷಿ ಹೊಂಡ ಥರ ಇರ್ತಾನೆ ಅಂತೇಳಿ ಕೃಷಿ ಹೊಂಡ ತೆಗಿತಾ ಇದ್ದೆ. ಸುಬ್ಬರ ಮತ್ತು ಹೋಗಿ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿದೆ. ಇಲ್ಲಿ ಮಶಾನದ ಜಾಗ ಆಗಲಿ ಬೇರೆ ಯಾವುದೂ ಇರಲಿಲ್ಲ. ಸರಿ, ಇದನ್ನು ಗುಟ್ಟೆ ಅದೆಲ್ಲ ಇತ್ತು, ಅದನ್ನು ಸದರ ಮಾಡಿಕೊಂಡು ನಾನು ಮಣ್ಣು ಹೊಡೆದು ಇದಕ್ಕೆ ಲೆವೆಲ್ ಮಾಡಿ ಸಾಗುವಳಿ ಮಾಡಿಕೊಂಡೇ ಇದ್ದೆ. ಮೊನ್ನೆ ರೀಸೆಂಟಾಗಿ ನನಗೆ ಜೂನ್ ತಿಂಗಳಲ್ಲಿ ಆರೋಗ್ಯಶ್ರೀಯಿಂದ ಹಾರ್ಟ್ ಅಟ್ಯಾಕ್ ಆಯಿತು. ನಾನು ಕೋಲಾರದಲ್ಲಿ ಅಡ್ಮಿಟ್ ಆಗಿಬಿಟ್ಟಿದ್ದೆ. ಅಡ್ಮಿಟ್ ಆಗಿರೋ ಸಂದರ್ಭ ನೋಡಿಕೊಂಡು ಸುಬ್ರಹ್ಮಣ್ಯ ಮತ್ತು ಗಂಗಪ್ಪ ಮಗ ದೇವರಾಜ ಇನ್ನೂ ಒಂದು 4-5 ಜನ ಸೇರಿಕೊಂಡು ನಾನು ಇದ್ದಾಗ ಇದು ಸರ್ವೆ ಮಾಡ್ತಿದ್ದಾರೆ. ಯಾವ ಅಧಿಕಾರಿಗಳು ಬಂದಿದ್ದರೋ ಜೊತೆಗೆ ಗೊತ್ತಿಲ್ಲ. ಸರ್ವೆ ಮಾಡಿಬಿಟ್ಟು ಮತ್ತೆ ಎಗೇನ್ ನಾನು ಆಸ್ಪತ್ರೆಯಲ್ಲಿರೋ ಸಂದರ್ಭದಲ್ಲೇ JCB ತಂದು ಟೆನ್ಸೆತ್ಸಿ ಇಲ್ಲಿ ಪ್ಲಾಸ್ಟಿಕ್ ಪೈಪು ಎಲ್ಲ ಹಾಕಿದ್ದೆ. ಅದಕ್ಕೆಲ್ಲ ಬೆಂಕಿ ಇಟ್ಟು ನಾಶ ಮಾಡಿ ಅದಕ್ಕೆ ಸಂಬಂಧಪಟ್ಟಾಗೆ ಫೋಟೋಗಳು ಇಟ್ಕೊಂಡಿದ್ದೆ. ಸರ್ವೆಗೆ ಬಂದು ಸರ್ವೆಯಲ್ಲಿ ಇವತ್ತು ಸರ್ವೆ ನಂಬರ್ 63 ನನ್ನ ಜಮೀನಿಗೆ ಉತ್ತರಕ್ಕಿದೆ. ನನ್ನ ಜಮೀನು ಒಳಗೆ 78 ಪೂರ್ವಕ್ಕೆ, ಪಶ್ಚಿಮಕ್ಕೆ 64 ಸಬ್ಬ್ಯಾಡಿದೆ, ಮತ್ತು ದಕ್ಷಿಣಕ್ಕೂ 64 ಸಬ್ಬ್ಯಾಡಿದೆ. ಮಧ್ಯದಲ್ಲಿ ಮಶಾಣಕ್ಕೆ ಜಾಗ ಇದೆ. ಇದು 2022ರಲ್ಲಿ ಮಶಾಣಕ್ಕೆ ಜಾಗ ಆಗಿದೆ ಅಂತೇಳಿ JCBಯಲ್ಲಿ ಟೆಂಟ್ ಎಸ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಇಲ್ಲ ಮೆಂಬರ್ ಸುಬ್ರಹ್ಮಣ್ಯ ಮತ್ತು ಗಂಗಪ್ಪ ಮಗ ದೇವರಾಜ ಅಂತೇಳಿ, ಮತ್ತು ಪಂಚಾಯತಿ ಸೆಕ್ರೆಟ್ರಿ P1 ನಾರಾಯಣ ಸ್ವಾಮಿ ಅಂತೇಳಿ, ಇವರಿಂದ ನನಗೆ ತುಂಬ ಅನಾನುಕೂಲ ಮಾಡಿ ತೊಂದರೆ ಮಾಡ್ತಾಯಿದ್ದಾರೆ. ನನಗೆ ಆರೋಗ್ಯ ಸರಿ ಇಲ್ಲ, ಇವ್ರ ಮಾತಾಡೋ ಸರ್. ಇವಾಗ ಈಗ ತೆರವು ಆಗ್ತದೆ, ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ಅಷ್ಟಕ್ಕೆ ಸರ್ವೆ ಮಾಡಿದ್ದಾರೆ ಅಂದರೆ, ಮೊದಲು ನಾನು ಜಮೀನು ತೆಗೆದಾಗ ಈ ಕಡೆ ಚೆಕ್ ಬಂದಿ ಏನಿದೆ ಅಂದರೆ, ಚೆಕ್ ಬಂದಿ 64 ಸಬ್ಬ್ಯಾರ್ಡ್ ಇದೆ. ಇಲ್ಲಿ ಗೋಮಾಳ ಖರಾಬ್ ಜಮೀನು ಅಂತೇಳಿ ಏನು ತೋರಿಸಿಲ್ಲ. ಆದರೆ ಇವತ್ತು ರೆವಿನ್ಯೂ ಅಧಿಕಾರಿಗಳು ಬಂದು ಇಲ್ಲಿ ಗೋಮಾಳ ಇದೆ ಅಂತೇಳಿ ಅವರು ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ನಾನು ತೆಗೆಯುವಾಗ ಜಮೀನು ಮಾರಿದವರು ಏನು ಹೇಳಿಲ್ಲ. ರೆವಿನ್ಯೂ ಡಿಪಾರ್ಟ್ಮೆಂಟಿಂದನೂ ನನಗೆ ಯಾವುದೋ ನೋಟಿಸ್ ಕೊಟ್ಟಿಲ್ಲ. ಅವತ್ತು ಇಲ್ಲಿ ಸ್ಮಶಾನ ಇದೆ ಅಥವಾ ಗೋಮಾಳ ಜಮೀನಿದೆ ಅಂತೇಳಿ ಏನೂ ಕೊಟ್ಟಿಲ್ಲ. ಇದೆಲ್ಲ ಆಗಿರೋದು ಇಲ್ಲ ಮೆಂಬರು ಕೆಲವರು ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ನನ್ನ ಹತ್ರ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಇನ್ನೇನು